ಇವತ್ತಿನ ಕಾಲದಲ್ಲಿ ಒಂದು ಮನೆ ನಡೆಸೋದು ಅಂದರೆ ಕೇವಲ ಒಬ್ಬರ ಆದಾಯ ಸಾಕಾಗಲ್ಲ. ಮಹಿಳೆಯರು ಕೂಡ ಗಂಡನ ಜೊತೆ ಕೆಲಸ ಮಾಡಬೇಕಾಗತ್ತೆ. ಓದಿದವರೇನೋ ಜಾಬ್ ಮಾಡ್ತಾರೆ, ಆದರೆ ಓದದೇ ಇರೋರು ಸ್ವಂತ ಉದ್ಯೋಗ ಮಾಡಬೇಕು. ಉದ್ಯೋಗ ಮಾಡಬೇಕಂದ್ರೂ ಹಣ ಬೇಕಲ್ಲ. ಹಣ ಎಲ್ಲಿಂದ ತರ್ತಾರೆ? ಸಾಲ ಅಂತ ಹೋದರೆ ಅಲ್ಲಿ ಬಡ್ಡಿ, ಗ್ಯಾರಂಟಿ, ಭಯ. ಹಾಗಾಗಿ ಅಂಥವರಿಗಾಗಿ ಸರ್ಕಾರ ಒಂದೊಳ್ಳೆ ಉದ್ದೇಶದಿಂದ ಉದ್ಯೋಗಿನಿ ಸ್ಕೀಮ್ ಅಂತ ಒಂದು ಯೋಜನೆಯನ್ನು ತಂದಿದೆ. ನಾವಿಲ್ಲಿ ಆ ಒಂದು ಯೋಜನೆ ಅಂದ್ರೇನು, ಸಾಲ ಯಾರ್ಯಾರಿಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಅದಕ್ಕೆ ಅರ್ಹತೆ ಏನೇನಿರಬೇಕು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮುಂದೆ ವಿಡಿಯೋನ ನೋಡೋಣ, ಓವರಾಲ್ ಮಾಹಿತಿ ತಿಳ್ಕೊಳ್ಳೋಣ. ಉದ್ಯೋಗಿನಿ ಸ್ಕೀಮ್ ಅಂದ್ರೇನು? ಉದ್ಯೋಗಿನಿ ಸ್ಕೀಮ್ ಅನ್ನೋದು ಗೌರ್ಮೆಂಟ್ ಆಫ್ ಕರ್ನಾಟಕ ಮಹಿಳೆಯರಿಗಾಗಿ ಆರಂಭಿಸಿದ ಸ್ವಯಂ ಉದ್ಯೋಗ ಯೋಜನೆ. ಈ ಯೋಜನೆಯ ಉದ್ದೇಶ ಏನು ಅಂತ ನೋಡೋಕೋದ್ರೆ, ಮಹಿಳೆಯರು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು, ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ಜೊತೆಗೆ ಅವರ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸಬೇಕು ಅನ್ನುವಂಥದ್ದು ಈ ಒಂದು ಯೋಜನೆಯ ಮೂಲ ಉದ್ದೇಶ. ಗ್ರಾಮೀಣ ಪ್ರದೇಶದಲ್ಲಿರೋ ಮಹಿಳೆಯರಿಂದ ಹಿಡ್ಕೊಂಡು ನಗರದಲ್ಲಿರೋ ಸಾಮಾನ್ಯ ಮಹಿಳೆಯರಿಗೂ ಈ ಒಂದು ಯೋಜನೆ ತುಂಬ ಉಪಯೋಗ ಆಗುತ್ತೆ. ಗೌರ್ಮೆಂಟ್ ಏನೋ ಉದ್ಯೋಗಿನಿ ಯೋಜನೆಯಲ್ಲಿ ಸಾಲ ಕೊಡುತ್ತೆ, ಹಾಗಿದ್ರೆ ನಾವುಗಳು ಯಾವ್ಯಾವ ಉದ್ಯೋಗ ಮಾಡಬೇಕು ಈ ಸಾಲ ಪಡ್ಕೊಂಡು ಅನ್ನೋದು ನಿಮಗೆ ಪ್ರಶ್ನೆ ಆಗಿದ್ರೆ, ಅದು ತುಂಬ ಈಸಿ ಇದೆ. ನೀವು ಮಾಡುವಂಥದ್ದೇ, ನಿಮಗೆ ನಾಲೆಜ್ ಇರುವಂಥದ್ದೇ ಸಾಕಷ್ಟು ಉದ್ಯೋಗಗಳನ್ನು ಇಲ್ಲಿ ತೋರಿಸಲಾಗಿದೆ. ಟೈಲರಿಂಗ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಹಾಲು ಉತ್ಪಾದನೆ, ಕೋಳಿ ಸಾಕಾಣಿಕೆ, ಕುರಿ ಮೇಕೆ ಸಾಕಾಣೆ, ಕಿರಾಣಿ ಅಂಗಡಿ, ಚಹಾ ಅಂಗಡಿ, ಪ್ಯಾಕಿಂಗ್ ಫುಡ್ ಬಿಸ್ನೆಸ್ಸು, ಮೊಬೈಲ್ ರಿಪೇರಿಂಗು, ಫೋಟೋ ಕಾಫಿ, ಹೀಗೆ 10 ಬಿಸ್ನೆಸ್ಗಳಿಗೆ ಈ ಒಂದು ಯೋಜನೆಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಈ ಯೋಜನೆಗೆ ಯಾರ್ಯಾರು ಅರ್ಜಿ ಹಾಕ್ಬೋದು ಅಂತ ನೋಡೋಕೆ ಹೋದರೆ, ಅರ್ಜಿದಾರರು ಮಹಿಳೆಯರಾಗಿರಬೇಕು, ವಯಸ್ಸು 18ರಿಂದ 55 ವರ್ಷಗಳ ನಡುವೆ ಇರಬೇಕು, ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಇವರು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿಯಾಗಿರಬೇಕು. ಇನ್ನು ವಿಶೇಷವಾಗಿ SC/ST, ವಿಧವೆಯರು, ಅಂಗವಿಕಲರ ಮಹಿಳೆಯರು ಹೆಚ್ಚು ಸಬ್ಸಿಡಿ ಮತ್ತು ಸಾಲ ಸೌಲಭ್ಯವನ್ನು ಸಿಗೋ ಚಾನ್ಸಸ್ ಅನ್ನು ಪಡ್ಕೊಂಡಿರ್ತಾರೆ. ಸಾಲದ ಮೊತ್ತ, ಸಬ್ಸಿಡಿ. ಇದೀಗ ಎಲ್ರಿಗೂ ಮುಖ್ಯವಾದ ವಿಷಯ ಹಣ. ಸಾಲದ ಮೊತ್ತ ಎಷ್ಟು ಕೊಡ್ತಾರೆ ಅನ್ನೋದು. ಗರಿಷ್ಠ ಸಾಲ ಮೊತ್ತ 3 ಲಕ್ಷದವರೆಗೂ ಕೊಡ್ತಾರೆ. ಸಬ್ಸಿಡಿ 30ರಿಂದ 50% ತನಕ ಇರುತ್ತೆ. ಕೆಲ ವರ್ಗದವರಿಗೆ ಬಡ್ಡಿಯೇ ಇಲ್ಲದೆ ಸಾಲ ಸಿಗುತ್ತೆ. ಅಂದರೆ ನೀವು 1 ಲಕ್ಷ ಸಾಲ ತಗೊಂಡ್ರೆ ಅದರ 1 ಭಾಗ ಸರ್ಕಾರವೇ ಕಟ್ಬಿಡುತ್ತೆ. ನಿಮಗೆ ಹೊರೆ ಕಡಿಮೆ ಆಗುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ. ಉದ್ಯೋಗಿನಿ ಯೋಜನೆ ಅಂದ್ರೇನು, ಸಾಲ ಎಷ್ಟು ಕೊಡ್ತಾರೆ, ಯಾವ್ಯಾವ ಉದ್ಯೋಗ ಕೊಡ್ತಾರೆ ಅಂತ ನೋಡೇ ಆಯಿತು. ಈಗ ಅರ್ಜಿ ಹಾಕೋದು ಹೇಗೆ ಅಂತ ನೋಡೋಣ. ಉದ್ಯೋಗಿನಿ ಸ್ಕೀಮ್ಗೆ ಅರ್ಜಿ ಹಾಕೋ ವಿಧಾನ ಅಂತ ನೋಡೋಕೆ ಹೋದರೆ, ನೀವು ಹತ್ತಿರದ ಬ್ಯಾಂಕ್ ಅಥವಾ ತಾಲೂಕು ಕಚೇರಿಗೆ ಹೋಗಬೇಕು. ಅಗತ್ಯವಾದ ದಾಖಲೆಗಳಾದ ಆಧಾರ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಉದ್ಯೋಗ ಯೋಜನೆ ವಿವರ. ಹೌದು ಸ್ನೇಹಿತರೆ, ನೀವು ಯಾವ ಉದ್ಯೋಗ ಮಾಡ್ತೀರಿ ಅನ್ನೋದನ್ನು ಪಕ್ಕ ಆ ಯೋಜನೆಯ ಅಥವಾ ಆ ಪ್ರಾಜೆಕ್ಟ್ನ ವಿವರವನ್ನು ನೀವು ಒಂದು ರಿಪೋರ್ಟ್ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕಾಗತ್ತೆ. ನಿಮ್ಮ ಉದ್ಯೋಗದ ಯೋಜನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಿಮಗೆ ಎಷ್ಟು ಸಾಲ ಸಿಗುತ್ತೆ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಉದ್ಯೋಗಿ ಯೋಜನೆ ವಿವರ ತುಂಬ ಮುಖ್ಯ ಆಗಿರುತ್ತೆ. ಮಹಿಳೆಯರಿಗೆ ಇದೊಂದು ಅದ್ಭುತ ಅವಕಾಶ. ನಿಮಗೆ ಒಂದು ಒಳ್ಳೆ ಯೋಜನೆ ನಿಮ್ಮ ತಲೆಯಲ್ಲಿದೆ, ನೀವು ಬಿಸ್ನೆಸ್ ಮಾಡಬೇಕು, ನಿಮ್ಗೆ ಹಣ ಇಲ್ಲ, ಸಾಲ ಬೇಕು ಅಂತಾದರೆ ಈ ಒಂದು ಯೋಜನೆಯನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಅಕ್ಕ ತಂಗಿ, ನಿಮ್ಮ ಹೆಂಡತಿ ಯಾರ್ಯಾರು ಮಾಡುವಂಥವ್ರು ಇದ್ದಾರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್.